ಹಲೋ ಫ್ರೆಂಡ್ಸ್, ನಾನಿವತ್ತು ಸಿಹಿ ಕಡುಬು ಮತ್ತು ಖಾರ ಕಡುಬು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಅಕ್ಕಿ ಹಿಟ್ಟು 1 ಬೌಲು, ತೆಂಗಿನಕಾಯಿ 1, ತುಪ್ಪ 2 ಸ್ಪೂನು, ಏಲಕ್ಕಿ ಪುಡಿ ಅರ್ಧ ಸ್ಪೂನು, ಗೋಡಂಬಿ 5 ಆಪ್ಷನಲ್ಲು, ಬೇಕಿದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ, ಹುರ್ಗಡ್ಲೆ 1 ಸ್ಪೂನು, ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದಿಟ್ಟಿರೋದು 1 ಟೇಬಲ್ ಸ್ಪೂನು, ಗಸಗಸೆ 1 ಟೇಬಲ್ ಸ್ಪೂನು, ಬಿಳಿ ಎಳ್ಳು ಹುರಿದಿರೋದು 1 ಟೇಬಲ್ ಸ್ಪೂನು, ಗೋಧಿ ಹಿಟ್ಟು 2 ಸ್ಪೂನು, ಬೆಲ್ಲ 150 ಗ್ರಾಮು. ಬನ್ನಿ ಯಾವ ಥರ ಅಂತ ಮಾಡೋಣ. ಮೊದಲು ಮಿಕ್ಸಿಗೆ ಗಸಗಸೆ, ಕಡಲೆಬೀಜ, ಎಳ್ಳು, ಹುರ್ಗಡ್ಲೆ, ಗೋಡಂಬಿ, ಏಲಕ್ಕಿ ಪುಡಿ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಇಷ್ಟು ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೂರಣ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಪ್ಯಾನ್ಗೆ ಬೆಲ್ಲ ಹಾಕ್ಕೊಂಡು 1-2 ಸ್ಪೂನಷ್ಟು ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಬೆಲ್ಲನ ಕಲಿಸ್ಕೊಂಡು ಕರಗಿಸ್ಕೊಳ್ಳೋದಷ್ಟೇ, ಪಾಕ ಬೇಡ. ಈಗ ಕುದೀತಾ ಇದೆ. ತೆಂಗಿನಕಾಯಿ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡಿಟ್ಕೊಂಡಿರೋ ಪುಡಿನ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು, ಅಷ್ಟು ಪುಡಿನೂ ಅಷ್ಟು ಬೆಲ್ಲಕ್ಕೆ ಕರೆಕ್ಟಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ತುಂಬ ಗಟ್ಟಿ ಮಾಡೋದು ಬೇಡ, ಇಷ್ಟ ಆದರೆ ಕರೆಕ್ಟಾಗಿದೆ. ಈಗ ಇದನ್ನ ತಣ್ಣಗೆ ಬಿಟ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು 2 ಬೌಲು, 1/4 ಸ್ಪೂನ್ ಉಪ್ಪು, ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ. ಮೈದಾನು ಹಾಕ್ಕೋಬೋದು. ಕುದಿ ಬರ್ತಾ ಇದೆ. ಈಗ ತುಪ್ಪ ಹಾಕ್ಕೊಳ್ಳೋಣ. ಹಾಗೆ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಮುದ್ದೆ ಥರ. ಒಂದು ಗಂಟೆ ಇಲ್ದಂಗೆ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಲಿಡ್ ಮುಚ್ಚಿಟ್ಬಿಡೋಣ. ಆಗಿದೆ. ಈಗ ಇದು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು. ಈ ಥರ ಸಾಫ್ಟಾಗಿ ಸ್ವಲ್ಪ ಎಣ್ಣೆ ಕೈ ಅಥವಾ ನೀರು ಕೈ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು, ಮುದ್ದೆ ರೀತಿ. ಚೂರು ಕೈಗೆ ಅಂಟ್ತಾ ಇಲ್ಲ ನೋಡಿ, ಇಷ್ಟು ಸಾಫ್ಟಾಗಿ ಬಂದಿದೆ. ಚೆನ್ನಾಗಿ ನಾದ್ಕೊಂಡು ಈಗ ಇದನ್ನು ಅರ್ಧ ಮಾಡ್ಕೊಳ್ಳೋಣ. ಹಿಟ್ಟು ಗಾಳಿ ಆಡಿದ್ರೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಒಂದು ಬೌಲಲ್ಲಿ ಹಾಕಿ ಮುಚ್ಚಿಟ್ಕೊಳ್ಳೋಣ. ಹೂರಣನ ಈ ಥರ ಉಂಡೆ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ಒಂದೊಂದೇ ಹಾಗೆ ಇಟ್ಟು ಲಟ್ಟಿಸ್ಕೊಂಡು ಮಾಡ್ಕೋಬೋದು. ಹಿಟ್ಟನ್ನ ಈ ಥರ ಇಷ್ಟಿಷ್ಟು ದಪ್ಪ ಉಂಡೆ ತೊಗೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೋಬೋದು. ಇಲ್ಲ ಅಂದರೆ ನೀವು ಬಾಳೆ ಎಲೆ ಮೇಲೆ, ಇಲ್ಲ ಅಂದರೆ ಬಟರ್ ಪೇಪರ್ ಮೇಲೆ ತಟ್ಕೋಬೋದು. ತುಂಬ ಪ್ರೆಷರ್ ಕೊಟ್ಟು ಒತ್ತಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ಇದನ್ನು ಕಡ್ಬುದು ಮೋಲ್ಡಲ್ಲಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಹೂರಣನ ಇದ್ರೊಳಗಡೆ ಇಟ್ಕೊಳ್ಳೋಣ. ಇಟ್ಕೊಂಡು ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಕರ್ಜಿಕಾಯಿ ಶೇಪಲ್ಲಿ ಬರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಬಂತು. ಕೈಯಲ್ಲೂ ಫೋಲ್ಡ್ ಮಾಡ್ಕೋಬೋದು. ಹಾಗೆ ಇದು ಮೋದಕ ಶೇಪಲ್ಲಿರೋದು. ಸೊ ಅದು ಮೋಲ್ಡ್ಗೆ ಫುಲ್ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹಿಟ್ಟು ತೊಗೊಂಡು ಅದರೊಳಗಡೆ ಪ್ರೆಸ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಹೂರಣ ಅದರೊಳಗಡೆ ಇಟ್ಟು ಇನ್ನು ಸ್ವಲ್ಪ ಹಿಟ್ಟು ಹಾಕಿ ಮೇಲ್ಗಡೆ ಈ ಥರ ಕ್ಲೋಸ್ ಮಾಡಿಕೊಂಡು ಓಪನ್ ಮಾಡಿಕೊಂಡ್ರೆ ಮೋದಕ ರೆಡಿ. ಖಾರ ಕಡುಬು ಮಾಡ್ಕೊಳ್ಳೋದಕ್ಕೆ ಮೊದಲೇ ಮಾಡಿಟ್ಕೊಂಡಿದ್ದೀವಲ್ಲ ಮುದ್ದೆ, ಸಿಹಿ ಕಡುಬು ಮಾಡಿದ್ದು, ಅದು ಕಡಲೆಬೇಳೆ 1 ಬೌಲು ನೆನೆಸಿಟ್ಕೊಂಡಿರೋದು, ಮೆಣಸಿನ್ಕಾಯಿ 4, ತೆಂಗಿನಕಾಯಿ 1 ಸ್ಪೂನು, ಕೊತ್ತಂಬರಿ ಸ್ವಲ್ಪ, ಪುದೀನ ಸ್ವಲ್ಪ, ಉಪ್ಪು ರುಚಿಗೆ. ಈಗ ಮಿಕ್ಸಿಗೆ ಕಡಲೆಬೇಳೆನೂ
ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿದ್ದೀನಿ. ಇದಕ್ಕೆಲ್ಲ ತೆಂಗಿನಕಾಯಿ, ಕೊತ್ತಂಬರಿ, ಪುದೀನ, ಉಪ್ಪು ಹಾಕಿ ಕಲಿಸ್ಕೊಳ್ಳೋಣ ಎಲ್ಲ. ನೀವು ಉಳಿದ್ರೆ ಇದನ್ನು ವಡೆ ಕೂಡ ಮಾಡ್ಕೋಬೋದು. ಈರುಳ್ಳಿ ಹಾಕ್ಕೊಂಡು ಮುದ್ದೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಥರ ತಟ್ಕೊಂಡ್ಬಿಟ್ಟು 1 ಸ್ಪೂನು ಹೂರಣ ಇಟ್ಕೊಂಡು ಸೇಮ್ ಸಿಹಿ ಕಡುಬು ಮಾಡಿದ್ವಲ್ಲ ಅದೇ ಥರನೇ ಚೆನ್ನಾಗಿ ಫೋಲ್ಡ್ ಮಾಡಿಕೊಂಡು ಈ ಥರ ಕೈಯಲ್ಲೂ ಮಾಡ್ಕೋಬೋದು, ನೀವು ಮೋಲ್ಡಲ್ಲೂ ಮಾಡ್ಕೋಬೋದು. ಅದೇ ಥರನೇ ನಾನು ಕೈಯಲ್ಲೇ ಫೋಲ್ಡ್ ಮಾಡ್ತಾಯಿದ್ದೀನಿ. ಇದೇ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಸೇಮ್ ಅದು ಸ್ವೀಟ್ ಮಾಡಿದ್ವಲ್ಲ ಅದೇ ಥರನೇ ಖಾರಕ್ಕೂ ಮೋದಕ ಮೋಲ್ಡ್ಗೆ ಹಾಕ್ಕೊಂಡು ಈ ಥರ ಕ್ಲೋಸ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಟ್ಟಿಗೆ ಬೇಯಿಸ್ಕೊಳ್ಳೋಕ್ಕೆ ಈಸಿಯಾಗಿರುತ್ತೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಸ್ವೀಟು ಮತ್ತು ಖಾರ ಎಲ್ಲ. ಈಗ ಇಡ್ಲಿ ಪಾತ್ರೆಗೆ ಈ ಥರ ಎಣ್ಣೆ ಹಚ್ಕೊಂಡು, ಇಲ್ಲ ಅಂದರೆ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇದ್ರೂ ಅದರಲ್ಲೂ ಮಾಡ್ಕೋಬೋದು. ಸೊ ಇದನ್ನು ಈಗ ಸಿಹಿ ಕಡುಬುನ ಒಂದು 3 ನಿಮಿಷ ಹಬೆ ಮಾಡಿಕೊಂಡ್ರೆ ಸಾಕು. ಖಾರ ಕಡುಬುನ ಒಂದು 7ರಿಂದ 8 ನಿಮಿಷ ಬೇಯಿಸ್ಕೋಬೇಕು. ಯಾಕಂದರೆ ಅದು ಬೇಳೆ ಹಸಿ ಇರುತ್ತೆ, ಅದಕ್ಕೋಸ್ಕರ. ಸಿಹಿ ಕಡುಬು ಮತ್ತು ಮೋದಕ, ಖಾರ ಕಡುಬು ಮತ್ತು ಖಾರ ಮೋದಕ ರೆಡಿಯಾಗಿದೆ. ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.